ನಮಸ್ಕಾರ ಸ್ನೇಹಿತರೆ. ನಾವು ಇಂದು 23ನೇ ಬಾರಿ ಅಂದರೆ 23ನೇ ದಿನ ಭೇಟಿ ಆಗ್ತಾ ಇದ್ದೇವೆ. ಇಂದು ನೋಡಿ, ನಾವು ಹ್ಯಾಡೆಂಟ್ ಅನ್ನುವ ಕ್ರಿಯಾಪದದ ಮುಂದುವರೆದ ಭಾಗ ಅಂದರೆ 2ನೇ ಭಾಗವನ್ನು ತಿಳ್ಕೊಳ್ಳೋಣ. ನಾವು ಹಿಂದಿನ ತರಗತಿಯಲ್ಲಿ ಈ ಹ್ಯಾಡೆಂಟನ್ನು ಐ, ವಿ, ಯು, ನಾನು, ನಾವು, ನೀನು, ನೀವು ಈ ವ್ಯಕ್ತಿಗಳಿಗೆ ಬಳಸ್ಕೊಂಡಿದ್ವಿ. ಇಂದು ದೇ, ಶಿ, ಹಿ, ಇಟ್, ಅವರು, ಅವಳು, ಅವನು, ಅದು, ಇದು ಈ ಇಷ್ಟು ಜನಕ್ಕೆ ಹೇಗೆ ಬಳಸೋಣ? ಒಂದೇ ರೀತಿ ಅಂತಹ ವ್ಯತ್ಯಾಸ ಏನಿಲ್ಲ. ಇದು ಹ್ಯಾಡೆಂಟು ಹ್ಯಾಸು ಹ್ಯಾವ್ ಪ್ರೆಸೆಂಟ್ ಟೆನ್ಸಲ್ಲಿ ಇಂಗ್ಲೀಷ್ ತುಂಬ ವ್ಯತ್ಯಾಸ ಇರ್ತದೆ, ಪಾಸ್ಟ್ ಟೆನ್ಸಲ್ಲಿ ಅಷ್ಟು ವ್ಯತ್ಯಾಸ ಇರಲ್ಲ. ಇವಾಗ ನೋಡೋಣ ಸ್ವಲ್ಪ. ನೋಡಿ, ದೇ ಹ್ಯಾಡೆಂಟ್ ಈಟನ್ ಆರೆಂಜ್. ಹ್ಯಾಡೆಂಟ್ ದೇ ಈಟನ್ ಆರೆಂಜ್. ಅವರು ಕಿತ್ತಳೆ ಹಣ್ಣನ್ನು ತಿಂದಿರಲಿಲ್ಲ. ಅವರು ಕಿತ್ತಳೆ ಹಣ್ಣನ್ನು ತಿಂದಿರಲಿಲ್ಲವಾ? ನೋಡಿ, ಶಿ ಹ್ಯಾಡೆಂಟ್ ಈಟನ್ ಆರೆಂಜ್. ಹ್ಯಾಡೆಂಟ್ ಶಿ ಈಟನ್ ಆರೆಂಜ್. ಅವಳು ಕಿತ್ತಳೆ ಹಣ್ಣನ್ನು ತಿಂದಿರಲಿಲ್ಲ. ಅವಳು ಕಿತ್ತಳೆ ಹಣ್ಣನ್ನು ತಿಂದಿರಲಿಲ್ಲವಾ? ನೆಕ್ಸ್ಟ್ ನೋಡಿ, ಹಿ ಹ್ಯಾಡೆಂಟ್ ಈಟನ್ ಆರೆಂಜ್. ಹ್ಯಾಡೆಂಟ್ ಹಿ ಈಟನ್ ಆರೆಂಜ್. ಅವನು ಕಿತ್ತಳೆ ಹಣ್ಣನ್ನು ತಿಂದಿರಲಿಲ್ಲ. ಅವನು ಕಿತ್ತಳೆ ಹಣ್ಣನ್ನು ತಿಂದಿರಲಿಲ್ಲವಾ? ನೋಡಿ, ಇಟ್ ಹ್ಯಾಡೆಂಟ್ ಈಟನ್ ಆರೆಂಜ್. ಹ್ಯಾಡೆಂಟ್ ಇಟ್ ಈಟನ್ ಆರೆಂಜ್. ಇಟ್ ಹ್ಯಾಡೆಂಟ್ ಈಟನ್ ಆರೆಂಜ್. ಹ್ಯಾಡೆಂಟ್ ಇಟ್ ಈಟನ್ ಆರೆಂಜ್. ಅದು ಕಿತ್ತಳೆ ಹಣ್ಣನ್ನು ತಿಂದಿರಲಿಲ್ಲ. ಅದು ಕಿತ್ತಳೆ ಹಣ್ಣನ್ನು ತಿಂದಿರಲಿಲ್ಲವಾ? ನೋಡಿ, ತಿಂದಿಲ್ಲ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್, ತಿಂದಿರಲಿಲ್ಲ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ಹಾಗೆ ನಾವು ಆರೆಂಜ್ ತಗೊಂಡಿದ್ವಿ. ದೋಸೆ ತಗೊಳ್ಳೋಣ. ದೋಸೆ ಇಂಗ್ಲೀಷ್ನಲ್ಲಿ ದೋಸೆ, ಹಿಂದಿನಲ್ಲಿ ಇಂಗ್ಲೀಷ್ನ ಸಾಮಾನ್ಯವಾಗಿ ದೋಸೆ ಅಂತಾರೆ. ನೋಡಿ, ದೇ ಹ್ಯಾಡೆಂಟ್ ಈಟನ್, ದೋಸೆ ಬೇಡ, ಪಾಸಿಟಿವ್ ತೆಗೆದುಕೊಂಡಿದ್ದೇವೆ, ನೆಗೆಟಿವ್ಗೆ ತಗೊಳ್ಳೋಣ. ದೇ ಹ್ಯಾಡೆಂಟ್ ಈಟನ್ ಪೂರಿ. ಹ್ಯಾಡೆಂಟ್ ದೇ ಈಟನ್ ಪೂರಿ. ಅವರು ಪೂರಿ ತಿಂದಿರಲಿಲ್ಲ. ಅವರು ಪೂರಿ ತಿಂದಿರಲಿಲ್ಲವಾ? ನೋಡಿ, ಶಿ ಹ್ಯಾಡೆಂಟ್ ಈಟನ್ ಪೂರಿ. ಹ್ಯಾಡೆಂಟ್ ಶಿ ಈಟನ್ ಪೂರಿ. ಅವಳು ಪೂರಿ ತಿಂದಿರಲಿಲ್ಲ. ಅವಳು ಪೂರಿ ತಿಂದಿರಲಿಲ್ಲವಾ? ಹಿ ಹ್ಯಾಡೆಂಟ್ ಈಟನ್ ಪೂರಿ. ಹ್ಯಾಡೆಂಟ್ ಹಿ ಈಟನ್ ಪೂರಿ. ಅವನು ಪೂರಿ ತಿಂದಿರಲಿಲ್ಲ. ಅವನು ಪೂರಿ ತಿಂದಿರಲಿಲ್ಲವಾ? ನೋಡಿ, ಇಟ್ ಹ್ಯಾಡೆಂಟ್ ಈಟನ್ ಪೂರಿ. ಹ್ಯಾಡೆಂಟ್ ಇಟ್ ಈಟನ್ ಪೂರಿ. ಅದು ಪೂರಿ ತಿಂದಿರಲಿಲ್ಲ. ಅದು ಪೂರಿ ತಿಂದಿರಲಿಲ್ಲವಾ? ಗೋ ಟೇಕ್ ತಗೊಂಡಿದ್ವಿ ಹಿಂದಿನ ತರಗತಿಯಲ್ಲಿ. ಅದನ್ನು ನೀವು ಕೆಲವು ಮಾಡ್ಕೊಳ್ಳೋಣ. ಹೇಗೆ ಬರುತ್ತೆ ನೋಡಿ. ನೋಡಿ, ಅವ್ರು ಬೆಂಗಳೂರಿಗೆ ಹೋಗಿದ್ರು, ಅವ್ರು ಹುಬ್ಳಿಗೆ ಹೋಗಿರಲಿಲ್ಲ. ಅವರು ಹುಬ್ಳಿಗೆ ಹೋಗಿರಲಿಲ್ಲ. ಹಾಗೆ ಮಾಡೋದು ನೋಡಿ. ದೇ ಹ್ಯಾಡೆಂಟ್ ಗಾನ್ ಟು ಹುಬ್ಳಿ. ಅವರು ಹುಬ್ಬಳ್ಳಿಗೆ ಹೋಗಿರಲಿಲ್ಲ. ಹ್ಯಾಡೆಂಟ್ ದೇ ಗಾನ್ ಟು ಹುಬ್ಬಳ್ಳಿ. ದೇ ಹ್ಯಾಡೆಂಟ್ ಗಾನ್ ಟು ಹುಬ್ಳಿ. ಹ್ಯಾಡೆಂಟ್ ದೇ ಗಾನ್ ಟು ಹುಬ್ಳಿ. ಅವರು ಹುಬ್ಬಳ್ಳಿಗೆ ಹೋಗಿರಲಿಲ್ಲ. ಅವರು ಹುಬ್ಬಳ್ಳಿಗೆ ಹೋಗಿರಲಿಲ್ಲವಾ? ಸಾಮಾನ್ಯ ಕಾಲದಲ್ಲಿ ಹುಬ್ಬಳ್ಳಿ ಅಂತಾರೆ, ಹುಬ್ಳಿನೂ ಅಂತಾರೆ. ನೋಡಿ, ಶಿ ಹ್ಯಾಡೆಂಟ್ ಗಾನ್ ಟು ಹುಬ್ಳಿ. ಹ್ಯಾಡೆಂಟ್ ಶಿ ಗಾನ್ ಟು ಹುಬ್ಳಿ. ಅವಳು ಹುಬ್ಬಳ್ಳಿಗೆ ಹೋಗಿರಲಿಲ್ಲ. ಅವಳು ಹುಬ್ಬಳ್ಳಿಗೆ ಹೋಗಿರಲಿಲ್ಲವಾ? ಅವರು ಇವರು ಬರೀತಾರೆ, ಅವರು ದತ್ತಾತ್ರೇಯ ಅವರು ಹುಬ್ಬಳ್ಳಿಯವ ಅಂತ. ಹಾಗೆ ಕನ್ನಡ ಹೇಳಿದ್ರೆ ಚೆನ್ನಾಗಿರುತ್ತೆ ನೋಡಿ. ಹಾಗೆಯೇ ಹಿ ಹ್ಯಾಡೆಂಟ್ ಗಾನ್ ಟು ಹುಬ್ಳಿ. ಹ್ಯಾಡೆಂಟ್ ಹಿ ಗಾನ್ ಟು ಹುಬ್ಳಿ. ಅವನು ಹುಬ್ಬಳ್ಳಿಗೆ ಹೋಗಿರಲಿಲ್ಲ. ಅವನು ಹುಬ್ಬಳ್ಳಿಗೆ ಹೋಗಿರಲಿಲ್ಲವಾ? ಹಾಗೆ ನೋಡಿ, ಇಟ್ ಹ್ಯಾಡೆಂಟ್ ಗಾನ್ ಟು ಹುಬ್ಳಿ. ಹ್ಯಾಡೆಂಟ್ ಇಟ್ ಗಾನ್ ಟು ಹುಬ್ಳಿ. ಅದು ಅವ್ರ ಜೊತೆಯಲ್ಲಿ, ಅವ್ರ ಮಾಸ್ಟರ್ ಜೊತೆಯಲ್ಲಿ, ಯಜಮಾನನ ಜೊತೆಯಲ್ಲಿ. ಇಟ್ ಹ್ಯಾಡೆಂಟ್ ಗಾನ್ ಟು ಹುಬ್ಳಿ. ಹ್ಯಾಡೆಂಟ್ ಇಟ್ ಗಾನ್ ಟು ಹುಬ್ಳಿ. ಅದು ಹುಬ್ಬಳ್ಳಿಗೆ ಹೋಗಿರಲಿಲ್ಲ. ಅದು ಹುಬ್ಬಳ್ಳಿಗೆ ಹೋಗಿರಲಿಲ್ಲವ? ಹೋದು ವಾರಿ ಆ ಮೂರಕ್ಕೆ ನಾವು ಟೇಕ್ ಅನ್ನುವ ಕ್ರಿಯಾಪದವನ್ನು ತೆಗೆದುಕೊಂಡಿದ್ದೆವು. ಇದಕ್ಕೆ ನೆಗೆಟಿವ್ಗೆ ಟೇಕ್ ತಗೊಳ್ಳೋಣ. ನೋಡಿ, ದೇ ಹ್ಯಾಡೆಂಟ್ ಟೇಕನ್ ಯುವರ್ ಬುಕ್. ಅಮ್ಮ ಯಾರು ಹೇಳ್ತಾರೆ ಮನೆಯಲ್ಲಿ, ಅವರು ನಿಮ್ಮ ತಮ್ಮದಿರು ತಂಗಿರು ನಿಮ್ಮ ಬುಕ್ ತಗೊಂಡಿರಲಿಲ್ಲ. ದೇ ಹ್ಯಾಡೆಂಟ್ ಟೇಕನ್ ಯುವರ್ ಬುಕ್. ಅವರು ನಿಮ್ಮ ಪುಸ್ತಕವನ್ನು ತೆಗೆದುಕೊಂಡಿರಲಿಲ್ಲ. ಹ್ಯಾಡೆಂಟ್ ದೇ ಟೇಕನ್ ಮೈ ಬುಕ್. ಅವರು ನನ್ನ ಪುಸ್ತಕವನ್ನು ತೆಗೆದುಕೊಂಡಿರಲಿಲ್ಲವಾ? ಹಾಗೆ ನೋಡಿ, ಶಿ ಹ್ಯಾಡೆಂಟ್ ಟೇಕನ್ ಯುವರ್ ಬುಕ್. ಹ್ಯಾಡೆಂಟ್ ಶಿ ಟೇಕನ್ ಮೈ ಬುಕ್. ಅವಳು ನಿಮ್ಮ ಪುಸ್ತಕವನ್ನು ತೆಗೆದುಕೊಂಡಿರಲಿಲ್ಲ. ಅವಳು ನನ್ನ ಪುಸ್ತಕವನ್ನು ತೆಗೆದುಕೊಂಡಿರಲಿಲ್ಲವಾ? ಹಾಗೆ ನೋಡಿ, ಹಿ ಹ್ಯಾಡೆಂಟ್ ಟೇಕನ್ ಯುವರ್ ಬುಕ್. ಹ್ಯಾಡೆಂಟ್ ಹಿ ಟೇಕನ್ ಮೈ ಬುಕ್. ಅವನು ನಿಮ್ಮ ಪುಸ್ತಕವನ್ನು ತೆಗೆದುಕೊಂಡಿರಲಿಲ್ಲ. ಅವನು ನನ್ನ ಪುಸ್ತಕವನ್ನು ತೆಗೆದುಕೊಂಡಿರಲಿಲ್ಲವಾ? ಇದು ಬುಕ್ ಎತ್ಕೊಳ್ಳುತ್ತೆ, ಕೈಗೆ ಎಳ್ಕೊಂಡು ಹೋಗ್ತದೆ. ಇಟ್ ಹ್ಯಾಡೆಂಟ್ ಟೇಕನ್ ಯುವರ್ ಬುಕ್. ಹ್ಯಾಡೆಂಟ್ ಇಟ್ ಟೇಕನ್ ಮೈ ಬುಕ್.
ಅದು ನಿನ್ನ ಪುಸ್ತಕವನ್ನು ತೆಗೆದುಕೊಂಡಿರಲಿಲ್ಲ, ಅದು ನನ್ನ ಪುಸ್ತಕವನ್ನು ತೆಗೆದುಕೊಂಡಿರಲಿಲ್ಲವ, ಅದು ನಿಮ್ಮ ಪುಸ್ತಕವನ್ನು ತೆಗೆದುಕೊಂಡಿರಲಿಲ್ಲ, ಅದು ನಮ್ಮ ಪುಸ್ತಕವನ್ನು ತೆಗೆದುಕೊಂಡಿರಲಿಲ್ಲ. ಅಷ್ಟನ್ನು ಒರಿಜಿನಲ್ ಫಸ್ಟ್ ಲೈನ್ ಏನಿದೆ ಆರೆಂಜ್ ಅದನ್ನು ಮಾಡೋಣ ನೋಡಿ. ದೇ ಹ್ಯಾಡೆಂಟ್ ಈಟನ್ ಆರೆಂಜ್, ಹ್ಯಾಡೆಂಟ್ ದೇ ಈಟನ್ ಆರೆಂಜ್. ಅವರು ಕಿತ್ತಳೆ ಹಣ್ಣನ್ನು ತಿಂದಿರಲಿಲ್ಲ, ಅವರು ಕಿತ್ತಳೆ ಹಣ್ಣನ್ನು ತಿಂದಿರಲಿಲ್ಲ. ಇದು ಮೂಲ, ಇದ್ರ ಬೇಸಿಸ್ ಮೇಲೆ ಎಷ್ಟು ಬೇಕಾದರೂ ಯಾವ ವರ್ಕ್ ಬೇಕಾದ್ರೂ ಹಾಕೋಬಹುದು. ದೇ ಹ್ಯಾಡೆಂಟ್ ಈಟನ್ ಆರೆಂಜ್, ಹ್ಯಾಡೆಂಟ್ ದೇ ಈಟನ್ ಆರೆಂಜ್. ಅವರು ಕಿತ್ತಳೆ ಹಣ್ಣನ್ನು ತಿಂದಿರಲಿಲ್ಲ, ಅವರು ಕಿತ್ತಳೆ ಹಣ್ಣನ್ನು ತಿಂದಿರಲಿಲ್ಲವಾ. ಶಿ ಹ್ಯಾಡೆಂಟ್ ಈಟನ್ ಆರೆಂಜ್, ಹ್ಯಾಡೆಂಟ್ ಶಿ ಈಟನ್ ಆರೆಂಜ್. ಅವಳು ಕಿತ್ತಳೆ ಹಣ್ಣನ್ನು ತಿಂದಿರಲಿಲ್ಲ, ಅವಳು ಕಿತ್ತಳೆ ಹಣ್ಣನ್ನು ತಿಂದಿರಲಿಲ್ಲವಾ ನೋಡಿ. ಹಾಗೆಯೇ ಹಿ ಹ್ಯಾಡೆಂಟ್ ಈಟನ್ ಆರೆಂಜ್, ಹ್ಯಾಡೆಂಟ್ ಹಿ ಈಟನ್ ಆರೆಂಜ್. ಅವನು ಕಿತ್ತಳೆ ಹಣ್ಣನ್ನು ತಿಂದಿರಲಿಲ್ಲ, ಅವನು ಕಿತ್ತಳೆ ಹಣ್ಣನ್ನು ತಿಂದಿರಲಿಲ್ಲವಾ ನೋಡಿ. ಹಾಗೆಯೇ ಇಟ್ ಹ್ಯಾಡೆಂಟ್ ಈಟನ್ ಆರೆಂಜ್, ಹ್ಯಾಡೆಂಟ್ ಇಟ್ ಈಟನ್ ಆರೆಂಜ್. ಅದು ಕಿತ್ತಳೆ ಹಣ್ಣನ್ನು ತಿಂದಿರಲಿಲ್ಲ, ಅದು ಕಿತ್ತಳೆ ಹಣ್ಣನ್ನು ತಿಂದಿರಲಿಲ್ಲವ. ಸ್ನೇಹಿತರೆ, ನಾವು ಒಂದು ಲೆವೆಲ್ಗೆ ಒಂದು ಹಂತ ತಲುಪಿದ್ದೇವೆ. ನೀವು ಹಾಗೆ ನೋಡಿ, ಎಲ್ಲ ವಿಡಿಯೋಗಳನ್ನು ನೋಡಿ ನಾವು ಇಂಗ್ಲೀಷ್ ಮಾತಾಡ್ಬೋದು. ಆದರೆ ಇನ್ನೊಂದು ಬಹಳ ಮುಖ್ಯವಾದ ಭಾಗ ಇದೆ. ಅದಕ್ಕೆ ಕೆಲವನ್ನ ಪ್ರೆಸೆಂಟ್ ಟೆನ್ಸಲ್ಲಿ ಹೇಗೆ ಹೇಳೋದು, ಪಾಸ್ಟ್ ಟೆನ್ಸಲ್ಲಿ ಹೇಗೆ ಹೇಳೋದು, ಅವನ್ನು ಇನ್ನು 2 ತರಗತಿಯಲ್ಲಿ ಚರ್ಚೆ ಮಾಡಿದ್ರೆ ನಾವು ಒಂದು ಭಾಗ ಬೇಸಿಕ್ ಕಲಿತಾಗ್ತದೆ. ನೆಕ್ಸ್ಟ್ ಅದಾದ ಮೇಲೆ ರಿವಿಸನ್ ಮಾಡೋಣ. ನಮಸ್ಕಾರಗಳು. ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ.